ಕೊಡ್ರಿ ಅಣ್ಣ. ಎಲ್ಲರೂ ಒಂದೇ ಸಾರಿ ಕಲ್ತು ಬರೀ ಸರ್. ಯಾರ್ಯಾರು ಹೋಗಿದ್ರು ಎಲ್ಲರೂ ಒಂದೇ ಸಾರಿ ಕಲ್ತು ಬರೀ. ಯಾರೇ ಇದ್ದಾರೆ ಟೋಟಲ್ ಫ್ಯಾಮಿಲಿ ಸರ್. ಹೆಲ್ಪ್ ಸರ್. ಆರಾಮಿದ್ದಾರೆ ಸರ್. ಕೋಟ್ರೆ ನಗದಿದ್ದಾರೆ. ಎಲ್ಲ ನಿಮ್ಮ ದಯದಿಂದ ಆರಾಮಾಗಿದ್ದೀವಿ. ಸರ್ ಎಲ್ಲರೂ ಒಂದೇ ಟೈಮ್ ಟ್ರಾಫಿಕ್ ಕಾರ್ ಹೋಗ್ಲಿ ತಡಿ ಗಾಡಿ ಹೋಗ್ಲಿ ಬಿಡು. ಎಲ್ಲ ಟ್ರಾಫಿಕ್ ಜಾಮ್ ಆಗಲ್ಲ ಹೌದಾ? ನೋಡ್ರಿ ನೀವು ಕೊಡ್ರಿ ಸ್ವಲ್ಪ ಫ್ರೀ ಅಂತ ಕೊಡ್ರಿ ಇದಾಯ್ತು ಶಾಲಾ ಶಿವ ಈ ಕಡೆ ಸೆಕೆಂಡ್ ಕೊಡ್ರಿ ಸರ್. ಹೂವಾರ ಕೊಡ್ರಿ ಕೈ ಕೊಡ್ರಿ. ಆಯ್ತಾ ಬರತ್ತ ತಗಡಿ ಬರತ್ತ ಸರ್. ಅಲ್ಲೇ ಇಟ್ಬಿಡ್ರಿ ಸರ್. ಒಂದು ನಿಮಿಷ ನೋಡ್ರಿ ಒಂದು ನಿಮಿಷ. ಜಿಲ್ಲಾಡಳಿತದಿಂದ ಏನಾದರೂ ಇದೆಯಾ ಸರ್ ಅವ್ರಿಗೆ? ನಮ್ಮ ADC ಸರ್ ಅಂತೂ ಡೈಲಿ ನಮ್ಮ ಕಾಂಟ್ಯಾಕ್ಟಲ್ಲಿ ಪ್ರಯಾಣಕ್ಕಾಗಿ ಹೋಗಿದ್ದರು ದುಬೈ. ವಿಶೇಷವಾಗಿ ಸೀನಿಯರ್ಸ್ ಇದ್ದರು. ಸೊ ಅಲ್ಲಿ ಹೋಗುವಾಗ ಹಿಂಗೆ ಗಲ್ಫ್ ಸ್ವಲ್ಪ ಅಲ್ಲಿ ಸಂಘರ್ಷ ಆಗಿಲ್ಲ ಮತ್ತು ಸ್ವಲ್ಪ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದರು. ಸೊ ಹಾಗಾಗಿ ನಿರಂತರವಾಗಿ ನಾವು ನಮ್ಮ ಇದು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಜೊತೆಗೆ ಅಲ್ಲಿ ಪ್ರೋಟೋಕಾಲ್ ಸೆಕ್ಷನ್ಗೆ ಮತ್ತು ಡೆಲ್ಲಿ ರೆಸಿಡೆಂಟ್ ಕಮಿಷನ್ಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಇವರೆಲ್ಲ ಮಾಹಿತಿ ಕೂಡ ನಾವು ಸ್ಪ್ರೆಡ್ಶೀಟ್ ಏನು ಕೊಟ್ಟಿದ್ರು ಅದರ ಪ್ರಕಾರ ನಾವು ಮಾಹಿತಿನ ಕೊಟ್ಟಿದ್ವಿ. ಸೊ ಅವರು ಕೂಡ ಇಂಡಿಯನ್ ಎಂಬಸಿ ಮತ್ತು ಅಲ್ಲಿ ಕಾನ್ಸುಲೇಟ್ ನಮಗೆ ನಿಮ್ಗೆ ಏನು ಬೇಕೋ ಹೆಲ್ಪ್ ಮಾಡ್ತೀವಿ ಎಲ್ಲ ಹೇಳಿದ್ರು ಅವರು. ಓಕೆ ಅಂತ ಹೇಳಿದ್ವಿ. ಆಯಿತು, ಅವ್ರದ್ದು ಭಾಳ ಹೆಲ್ಪ್ ಮಾಡಿದ್ರು. ನಮಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಕೊಟ್ಟರು. ಆಮೇಲೆ ಒಬ್ಬರು ಇವರು ಮಂಡ್ಯದವರು ಮಾಧವ್ ಕಿರಣ್ ಅಂತ ಹೇಳಿ ಅವರು ನಮಗೆ ಒಕ್ಕಲಿಗ ಸಂಘ ಪ್ರೆಸಿಡೆಂಟ್ ಅವರು ಉದ್ಯಮಿ ಅವರೇ ಬಂದು ನಮಗೆ ಒಂದು ಮಾಡಿದ್ದು ಬಿಲ್ ಎಲ್ಲ 4 ಲಕ್ಷ ರೂಪಾಯಿ ಅವರೇ ಪೇಮೆಂಟ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಇಲ್ಲೇ ತನಕ ನಮ್ಮ ನಾಗೇಂದ್ರ ಸರ್ ಅವರೇ ಎಲ್ಲ ಸ್ವಂತ ಖರ್ಚಿನಲ್ಲಿ ನೋಡಿಕೊಂಡು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಬಹಳಷ್ಟು ಧನ್ಯವಾದಗಳು. ಮತ್ತು ಕರ್ನಾಟಕ ಸರ್ಕಾರಕ್ಕೂ ಧನ್ಯವಾದಗಳು. ಸಿದ್ದರಾಮಯ್ಯ ಸರ್ ಅವರು ಕೂಡ ಬಹಳ ಕಾಳಜಿ ವಹಿಸಿದ್ರು. DK ಶಿವಕುಮಾರ್ ಸರ್ ಅವರು ಕೂಡ ಬಹಳ ಕಾಳಜಿ ವಹಿಸಿದ್ರು. ಆಮೇಲೆ ಅಲ್ಲಿ ಇದೊಂದು ಯಾವುದು ಪಾರ್ಕ್, ಮೆರಕಲ್ ಪಾರ್ಕ್, ಆ ಪಾರ್ಕಿಗೆ ಮೆರಕಲ್ ಗಾರ್ಡನ್
ಅದು ನೋಡೋಕ್ಕೆ ಬಸ್ಸಿನ ಜನ ಎಲ್ಲ ಹೋಗಿದ್ವಿ. ಅಲ್ಲಿಂದ ನಾನೇನು ಮಾಡಿದ್ವಿ, ನಾನು ನಮ್ಮ ಮಿಸಸ್ ಇಬ್ಬರು ಸೇರಿಕೊಂಡು ಶಾಪಿಂಗ್ ಮಾಡೋಣಂತ ಗೋಲ್ಡ್ ಇದ್ರ ಹತ್ರ ಹೋಗಿದ್ವಿ. ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಬರಬೇಕಾದ್ರೇ ಒಂದು ಅರ್ಧ ಗಂಟೆಯಲ್ಲೇ ಅಲ್ಲೊಂದು ಬಾಂಬು ಬ್ಲಾಸ್ಟ್ ಆಯ್ತು. ಅಲ್ಲಿ ಒಬ್ಬರು ಡೆತ್ ಆದ್ರು ಸ್ಪಾಟಲ್ಲಿ. ಅದೇ ನಮ್ಮ ಕಣ್ಣೆದುರಿಗೆಲ್ಲ ಆಯಿತು ಅಂತ ಗೊತ್ತಾಯ್ತು. ಹಾಫ್ ಆನ್ ಅವರ್ನಲ್ಲಿ ಆಯಿತು. ಆಮೇಲೆ ಏನಾಯ್ತು, ಅದಾದ್ಮೇಲೆ ಇವರು ನಮ್ಮ ಬಸ್ನವರು ನೀವು ಶಾರ್ಜಾ ಏರ್ಪೋರ್ಟ್ಗೆ ಬಂದ್ಬಿಟ್ರಿ ಡೈರೆಕ್ಟಾಗಿ, ನಾವು ಅಲ್ಲಿಂದ ನಿಮಗೆ ಅಲ್ಲಿ ಕರ್ಕೊಂತೀವಿ ಅಂತ ಹೇಳಿದ್ರು ನಮ್ಮ ಬಸ್ ಟೂರಿಸಮ್ ಇವರು RP ಅವರು. ಇಲ್ಲ ಬೇಡ, ನೀವು ಇಲ್ಲೇ ಇರ್ರಿ, ನಾವೇ ಬಂದ್ಬಿಡ್ತೀವಿ ಬೇಗ ಅಂತೇಳಿ ನಾವು ಕಾರ್ ತಗೊಂಡು ಇದು ಮಾಡ್ಕೊಂಡು ಕಾರ್ ತಗೊಂಡು ಹೋದ್ವಿ. ಅಲ್ಲಿ ಹೋದೋದಕ್ಕೆ ಅವರೆಲ್ಲ ಅವರು ನಾವು ಕೂರ್ಕೊಂಡು ಒಂದೇ ಬಸ್ನಲ್ಲಿ ಬಂದಿದ್ವಿ ಶಾರ್ಜಾ ಏರ್ಪೋರ್ಟ್ ಬಗ್ಗೆ. ಬರಬೇಕಾದ್ರೆ ಶಾರ್ಜಾ ಏರ್ಪೋರ್ಟ್ ಅಷ್ಟರಲ್ಲಿ ಬಂದ್ ಆಗ್ಬಿಡ್ತು. ಆಮೇಲೆ ನಾವು ಹೆಂಗ್ ಹೋಗ್ಬೇಕಂತ ನಮ್ಗೆ ಗೊತ್ತಾಗ್ಲಿಲ್ಲ. ಬಸ್ಸಿಗೆ ಪಾರ್ಕಿಂಗನ್ನು ಮಾಡಲಿಲ್ಲ ಅವರು, ಪಾರ್ಕಿಂಗ್ ಏನೂ ಮಾಡಲಿಲ್ಲ. ಅದು 2 hours ಶಾರ್ಜಾದಲ್ಲೇ ಸುಮ್ಮನೆ ತಿರುಗ್ತಾ ಇದ್ವಿ ಬಸ್. ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಿಲ್ಲ, ಪಾರ್ಕಿಂಗ್ ಎಲ್ಲಿ ಅಲೌಡ್ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಇದ್ದಂಗೆ ಎಲ್ಲಿ ಬೇಕಿದ್ದಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿಲ್ಲ. ನೋಡ್ರಿ, ಜೀವ ಉಳಿಸ್ಕೊಂಡ್ ಬಂದಿಲ್ಲ ಏನಿಸ್ತದೆ ಈಗ ಅಷ್ಟೇ. ಜೀವ ಉಳಿಸ್ಕೊಂಡ್ ಬಂದಿದ್ದಲ್ಲ ಅಲ್ಲಿ ಗೌರ್ಮೆಂಟ್ ಆಗಿರ್ಬೋದು, ಇಂಡಿಯಾ ಗೌರ್ಮೆಂಟ್ ಯಾವ ರೀತಿ ಸಹಾಯ ಮಾಡ್ತು ಅದು ಎಲ್ಲ ಆದಮೇಲೆ ನಾವು ಅವತ್ತು ಸಾಯಂಕಾಲ ದಿವಸ ವೈರಲ್ ಮಾಡಿದ್ವಿ, ನಮ್ಗೆ ಈ ಥರ ಕಷ್ಟ ಆಗಿದೆ ಅಂತೇಳಿ. ಅವಾಗ ಕಷ್ಟ ಆದಮೇಲೆ ವೈರಲ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ನನಗೆ ಸ್ಪಂದನೆ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇವರು ವೈರಲ್ ಮಾಡಿದ್ರಲ್ಲ, ತುಂಬ ಥ್ಯಾಂಕ್ಸ್. ನೀವು ವೈರಲ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದು ಇಮ್ಮಿಡಿಯೇಟ್ ಆಗಿ ನಮಗೆ ನಾಗೇಂದ್ರ ಸರ್ ಅವರು ಮಧ್ಯವರ್ತಿ ಬಂದು, ನಾವು ಅದೇ ಕ್ಷೇತ್ರದವರಾಗಿರೋದ್ರಿಂದ ನಮ್ಮನ್ನ ಇದು ತಗೊಂಡು ಕಾನ್ಫರೆನ್ಸ್ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಅಲ್ಲಿಂದ ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಅವ್ರಿಗೂ ಕೂಡ ವಿಡಿಯೋದಲ್ಲಿ ಮಾತನಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲ ಮಾತನಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು, ಎಲ್ಲ ಧೈರ್ಯ ತುಂಬಿದ್ರು. ಆದರೆ ನಮ್ಮ ಪರಿಸ್ಥಿತಿ ಏನಿತ್ತು ಅಂದರೆ ಅಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಆ ಪರಿಸ್ಥಿತಿ ನಾವು ಕೊನೆ ದಿನ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ದುಡ್ಡು ಖಾಲಿ ಆಗಿದ್ವು ಅಷ್ಟೇ. ಆ ಟೈಮ್ನಲ್ಲಿ ನಾವು ಎಲ್ಲಿ ಊಟ ಮಾಡಬೇಕು, ಏನು ಕೊಡಬೇಕು, ಹೋಟ್ಲವ್ರಿಗೆ ಏನು ಕೊಡಬೇಕು ಅನ್ನೋದು ಈ ಥರ ನಮಗೆ ಒಂದು ಆತಂಕ ಆಯಿತು. ಹಂಗಾಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ವಿ. ಅದು ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಅರ್ಥ ಮಾಡ್ಕೊಳ್ಳೋರು ಇವ್ರ ತಕ್ಕ ಯಾಕೆ ದುಡ್ಡಿಲ್ಲ ಅಂತಿದ್ದಾರೆ. ಆ ದುಡ್ಡು ಇತ್ತು ನಮ್ಮ ಹತ್ರ, ಅಂದರೆ ಅಲ್ಲಿ ಇದ್ದಿಲ್ಲ ಅಷ್ಟೇ. ಇಲ್ಲಿ ನಮಗೆ ಸಾಕಷ್ಟಿದೆ, ದೇವ್ರು ಕೊಟ್ಟಿದ್ದಾನೆ. ಈ ಥರ ತಗೊಂಡು ಅದು ಕೊನೆ ದಿವಸ ಆಗಿರೋದ್ರಿಂದ ಶಾಪಿಂಗ್ ಮಾಡಿ ಖಾಲಿ ಆಗಿತ್ತು. ಯಾವಾಗ ಏರ್ಪೋರ್ಟ್ ಬಂದ್ ಮಾಡಿದ್ಕೊಂಡು ಒಂದು ಇದಕ್ಕೆ ಬಂದ್ವಿ, ಅದು ಎಲ್ಲರಿಗೂ ಭಯ ಹುಡ್ತದ್ದು. ಅವರು ಡಬಲ್ ಹೇಳಕ್ ಅಲ್ಲೇ ಶಬ್ದ ಆಗ್ತದೆ ಆಗ್ತದೆ. ಅಲ್ಲಿ ಅದು ಬಂದು ಯಾವಾಗ ನೀವು ಪ್ರಚಾರ ಮಾಡಿದ್ರೆ ಅವರು ಮರುದಿನೇ ಬಂದ್ರು, ಎಲ್ಲರೂ ಬಂದು ಧೈರ್ಯ ತುಂಬಿಲ್ಲ. ಧೈರ್ಯ ತುಂಬಿ ನಮ್ಮ ನಾಗೇಂದ್ರ ಸಿದ್ದರಾಮಯ್ಯ ಹತ್ರ ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಿದ್ರು. ಮತ್ತು ಅಲ್ಲೆಲ್ಲ ಏನು ಸಹಾಯ ಆಯ್ತು ಸರ್? ಯಾರು ಸಹಾಯ ಮಾಡಿದ್ರು? ಅಲ್ಲಿ ಸಹಾಯ ಮಾಡಿ ಮಾಧವ್ ಕಿರಣ್ ಆತ 4 ಲಕ್ಷ ಪೇ ಮಾಡಿದ್ರು ಬಾಡಿಗೆ. 4 ಲಕ್ಷ ಫ್ಲೈಟ್ ವ್ಯವಸ್ಥೆ ಯೂಸ್ ಮಾಡಿದ್ರು. ಯಾರು ಇವರು ಅಲ್ಲಿ ಕೊಚ್ಚಿನಿಂದ ಇವ್ರು ನಾಗೇಂದ್ರ ಮಾಡಿದ್ದಾರೆ. ಸರ್, ಈಗ ಅಲ್ಲಿ ನೀವು ನೇರಿಸ್ತಿದ್ರಿ ಎಲ್ಲ ಭೂಮಿ, ಅಲ್ಲಿ ಯಾವ ತರದ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ, ಇವೆಲ್ಲ ಶಬ್ದ ಆಗ್ತದೆ. ಜಾಲಿ ಟ್ರಿಪ್ ಹೋಗಿ ಶಬ್ದ ಆಗ್ತದೆ, ಅಲ್ಲೆಲ್ಲ ಭಯ ಹುಡ್ತದೆ ನಮಗೆ. ಆದ್ರೂ ಕೂಡ ಏನಾಗದ ಸುಮ್ಮನೆ ನಮ್ಮವರು ಅವು ಹೊಡೆದು ಥರ ಏನಾಗದ ಸುಮ್ಮನೆ ಅಂತ ಅಲ್ಲೇ ಹೇಳ್ತದೆ ಎಲ್ಲ ಲೋಕಲ್. ನೀವು ಬೇರೆ ಕಡೆ ರೂಮ್ ಮಾಡಕ್ಕೆ ಹೋದ್ರೆ ಬೇಡ, ಇದೇ ಸೇಫ್ಟಿ ನಿಮಗೆ. ಇದೆಲ್ಲ ಕನ್ನಡದವರು ಸುತ್ತ ಎಲ್ಲಿ ಹೋಗ್ಬಾರ್ದು, ಇಲ್ಲೇ ಇರುವಂತ ಸೇಫ್ ಆಗಿದೆ ಅಂತ ಹೇಳಿ ಇದೇ ಜಾಗ ಅಲ್ಲೇ ಇದ್ರು. ಅದೇ ಲಾಡ್ಜ್ ಬೇರೆ ಕರೆದ್ರು, ಅಲ್ಲೇ ಸಂಘಟನೆ ಕನ್ನಡದವರು ಅಲ್ಲಿ ಬೇರೆ ಕಡೆ ರೂಮ್ ಬಾಡಿಗೆ ಬರೀ ಕಡಿಮೆ ಕೊಡ್ಕೊಂಡ್ರು. ಬೇಡ ನಾವೇ ಕಟ್ಕೊ ಅಂತ ಹೇಳಿದ್ರು. ಅಲ್ಲೇ ಹೇಳಿದ್ರೆ ಈಗ ನಗರ ಶಾಸಕ ಭರತ್ ರೆಡ್ಡಿ ಅವರು ಪ್ರವಾಸದಲ್ಲಿದ್ರು, ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಆಗಿ ವಿಚಾರ ಏನಾದರೂ ಮಾತಾಡಿ ಧೈರ್ಯ ತುಂಬಬೇಕಂತ ಫೋನ್ ಮಾಡ್ತಿದ್ರು, ನಿಮ್ಗೆ ಏನು ಬೇಕಾದ್ರೆ ಹೇಳ್ರಿ ಅಂತ ಹೇಳಿದ್ರು. ಅವ್ರು ಅಲ್ಲೇ ಇದ್ರು ಕೂಡ ಮತ್ತೆ ನಾವು ಕಾಣೋದಾಗಲ್ಲ, ಅವರು ಕಾಣೋದಾಗ ಕಾಲ್ ಮಾಡಿದ್ರು. ಕಾಲು ಡೈಲಿ ಮಾಡ್ತಿದ್ರು, ಕಳಿಸಿದ್ರು. ಹೆಂಗಂದ್ರೆ ಹಿಂಗೆ ಅದೇ ಅಂತ ಹೇಳಿದ್ವಿ. ಹಂಗಾದ್ರೆ ನಾವು ಕರ್ಕೊಂಡು ಹೋಗೋದೇನು 35 ಜನನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅವರು ಮತ್ತೆ ಒಬ್ಬರು ಸಿಗೋದು.